ಇಂದು ನಾನು ಉತ್ತರ ಕರ್ನಾಟಕ ವಿಶೇಷ ಶೇಂಗಾ ಸಾರು ಅಥವಾ ಕಡಲೆ ಬೀಜದ ಸಾರು ಮಾಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಸಾರು ತುಂಬ ಪ್ರಸಿದ್ಧಿ. ಕನಿಷ್ಠವೆಂದರೂ ವಾರಕ್ಕೊಂದ್ಸಲನಾದರೂ ಮಾಡೇ ಮಾಡ್ತಾರೆ. ಕಡಲೆಕಾಯಿ ಅಥವಾ ಶೇಂಗಾ ಇದು ಒಂದು ಅಗ್ಗದಲ್ಲಿ ಸಿಗುವ ಪೌಷ್ಟಿಕ ಆಹಾರ ಪದಾರ್ಥ. ಇದರಲ್ಲಿ ಯಥೇಚ್ಛವಾದ ಪ್ರೋಟೀನ್, ಖನಿಜ ಹಾಗೂ ಜೀವಸತ್ವಗಳಿವೆ. ಹಾಗೆಯೇ ಶೇಂಗಾದಲ್ಲಿ ಅಧಿಕ ಪ್ರಮಾಣದ ಸಿಯಾಸಿನ್, ರಂಜಕ, ಕಬ್ಬಿನಾಂಶ ಸೇರಿದಂತೆ ಅಗತ್ಯ ಪೋಷಕಾಂಶಗಳು ಹೊಂದಿದೆ. ಹೀಗಾಗಿ ಶೇಂಗಾ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗಾದರೆ ಬನ್ನಿ, ಇಂಥ ಆರೋಗ್ಯಪೂರ್ಣ ಶೇಂಗಾ ಸಾರು ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಶೇಂಗಾ ಸಾರು ಮಾಡೋ ವಿಧಾನ. ಒಂದು ಪ್ಯಾನಲ್ಲಿ ನಾನು ಶೇಂಗಾನ ಹುರಿತಾ ಇದ್ದೀನಿ. ನೋಡಿ, ಇದು ಮೇಲೆಲ್ಲ ಸಿಪ್ಪೆ ಬಿಡೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಶೇಂಗಾ ಅಂತೀವಿ ಉತ್ತರ ಕರ್ನಾಟಕದ ಕಡೆ, ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಕಡಲೆ ಬೀಜ ಅಂತಾರೆ. ನೋಡಿ, ಇದೆಲ್ಲ ಹುರಿದಾಯಿತು. ಹುರಿದಾದ್ಮೇಲೆ ತುಸು ತಣ್ಣಗಾದ್ಮೇಲೆ ಮಿಕ್ಸಿಗಾದರೂ ಹಾಕೋಬಹುದು, ಕಲ್ಲಲ್ಲಾದರೂ ಕುಟ್ಕೋಬಹುದು. ನಾನು ಕಲ್ಲಲ್ಲಿ ಕುಟ್ಟು ಮಾಡ್ತಾ ಇದ್ದೀನಿ. ಮಿಕ್ಸಿನಲ್ಲೇ ಹಾಕಿನೂ ಮಾಡ್ತಾರೆ. ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಅದರಲ್ಲಿ ಕೂಡ ಸಾರು ಮಾಡ್ಬೋದು. ನೋಡಿ, ಪೂರ್ತಿ ಸಣ್ಣಗಾಗೋವರೆಗೂ ಇದನ್ನು ಕುಟ್ಕೋಬೇಕು. ಕುಟ್ಟಿರೋದನ್ನೆಲ್ಲ ನಾನೊಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ತುಂಬ ಈಸಿ ಇದೆ. ಒಂದು 10 ನಿಮಿಷದಲ್ಲೇ ನಾವು ಅನ್ನಕ್ಕೆ ಒಂದು ರುಚಿಯಾಗಿರೋ ಸಾರನ್ನ ಮಾಡ್ಕೋಬಹುದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಶೇಂಗಾ ಅಲ್ಲಿ ಎಣ್ಣೆ ಅಂಶ ಇರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಹುರಿದಾದ್ಮೇಲೆ ನಾನೀಗ ಟೊಮಟೊ ಹಾಕ್ತಾ ಇದ್ದೀನಿ. ಫಾರಮ್ ಟೊಮಟೊ ಆದರೆ ಒಂದು 2 ಹಾಕ್ಕೊಳ್ಳಿ. ನಾಟಿ ಟೊಮಟೊ ಆದರೆ ನಾನು ಚಿಕ್ಕದು 2 ಹಾಕಿದ್ದೀನಿ. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಶೇಂಗಾ ಸಾರು. ನೋಡಿ, ಟೊಮಟೊ ಪೂರ್ತಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಟೊಮಟೊ ಸ್ಮ್ಯಾಶ್ ಆಗುತ್ತೆ, ಸಾಫ್ಟ್ ಆಗಿಬಿಡುತ್ತೆ, ಬೇಗ ಬೆಂದುಬಿಡುತ್ತೆ. ನೋಡಿ, ನಾನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಟೊಮೊಟೊ ಮೆತ್ತಗಾಗಿದೆ. ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ಹಾಕಿದ್ದೀನಿ. ಮಸಾಲೆ ಖಾರ ಇಲ್ಲ ಅನ್ನೋರು ಸ್ವಲ್ಪ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ರು ಕೂಡ ಮಾಡ್ಬೋದು. ಮಸಾಲೆ ಖಾರನೇ ಬೇಕು ಅಂತೇನಿಲ್ಲ. ನೋಡಿ, ಆಗಲೇ ಕುಟ್ಟಿಟ್ಟಿರೋ ಶೇಂಗಾದ ಕುಟ್ಟು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ನಾನು ಚಿಕ್ಕ ಗ್ಲಾಸಲ್ಲಿ ಒಂದು 3 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಎಲ್ಲ ತಿರುಗಿಸ್ಬಿಟ್ಟು ನಾನು ಮೇಲೆ ಮುಚ್ಚಳ ಮುಚ್ತಾ ಇದ್ದೀನಿ. ಸ್ವಲ್ಪ ಓಪನ್ ಇಟ್ಟು ಮುಚ್ಚಿ, ಇಲ್ಲಾಂದರೆ ಉಕ್ಕೋ ಚಾನ್ಸಸ್ ಇರುತ್ತೆ. ಶೇಂಗಾ ಸಾರು ಉಕ್ಕಿ ಚೆಲ್ಲುತ್ತೆ. ಹಾಗಾಗಿ ನೋಡಿ, ಶೇಂಗಾ ಸಾರು ರೆಡಿ ಆಯಿತು. ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ನೋಡಿ, ಅನ್ನಕ್ಕೆ ಕಾಂಬಿನೇಷನು ಶೇಂಗಾ ಸಾರು ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಕಟಕ್ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ ಕಲಿಸ್ಕೊಂಡು ತಿನ್ನೋದಕ್ಕೆ. ಶೇಂಗಾ ಸಾರು ಮಾಡಲು ಬೇಕಾಗುವ ಸಾಮಗ್ರಿಗಳು: ಶೇಂಗಾ ಬೀಜ 1 ಬೌಲು, 2 ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ, ಎಣ್ಣೆ 2 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಸಾಲೆ ಖಾರ 2 ಟೇಬಲ್ ಸ್ಪೂನಷ್ಟು, ಕರಿಬೇವು ಸೊಪ್ಪು ಸ್ವಲ್ಪ, ಸಾಸಿವೆ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.